ಪತ್ರಿಕಾಗೋಷ್ಠಿಯನ್ನು ನಾನು ಕಳೆದ 4-5 ದಿವಸಗಳಿಂದ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಈ ಜಿಲ್ಲೆಯಲ್ಲಿ ನಡೆದಂತಹ ಅಹಿತಕರ ಘಟನೆಗಳ ಬಗ್ಗೆ ಇವತ್ತು ತಮಗೆಲ್ಲ ತಿಳಿದಿದೆ. ಮೊನ್ನೆ ಕಾಂಗ್ರೆಸ್ ಪಕ್ಷ AICC ಜನರಲ್ ಸೆಕ್ರೆಟರಿ ಹಾಗೆ CWC ಮೆಂಬರ್ ಕೂಡ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾಸಿರ್ ಹುಸೇನ್ ರವರ ನೇತೃತ್ವದಲ್ಲಿ ಒಂದು ತಂಡವನ್ನು ಇಲ್ಲಿಗೆ ಕಳುಹಿಸಿತ್ತು. ಅದರ ನಂತರ ಇವತ್ತು ನಿನ್ನೆ 2 ದಿವಸದ ಮೊದಲು BJPಯ ಒಂದು ತಂಡವು ಕೂಡ ಇಲ್ಲಿಗೆ ಬಂದಿತ್ತು. ನಾವು ಪ್ರಪ್ರಥಮವಾಗಿ 2 ತಂಡಗಳ ಉದ್ದೇಶ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ರಾಜಕೀಯ ಪಕ್ಷ ಮಾತ್ರ ಅಲ್ಲ, ಸಾಮಾಜಿಕ ಬದ್ಧತೆಯನ್ನು ಹೊಂದಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಮ್ಮ ತಂಡವನ್ನು ಇಲ್ಲಿಗೆ ಕಳಿಸಿಕೊಟ್ಟಾಗ ಅದರ ಸ್ಪಷ್ಟ ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕಾಗಿ ಇಲ್ಲಿ ಅಶಾಂತಿ ಉಂಟಾಗ್ತಾ ಇದೆ, ಈ ಒಂದು ಪ್ರದೇಶದ ಬೆಳವಣಿಗೆಗೆ ಬಹಳಷ್ಟು ಪೆಟ್ಟು ಬೀಳ್ತಾ ಇದೆ, ಇದನ್ನು ಯಾವ ರೀತಿಯಲ್ಲಿ ಸರಿ ಮಾಡಬಹುದು ಅನ್ನೋದರ ಬಗ್ಗೆ ಪ್ರಮುಖರನ್ನು ಅವರನ್ನು ಮಾತನಾಡಿಸಿ ಅವರ ಅಭಿಪ್ರಾಯಗಳನ್ನು ಮತ್ತೆ ಸಹಜ ಸ್ಥಿತಿಗೆ ತರುವಲ್ಲಿ ನಾವು ಏನು ಮಾಡಿದರೆ ಆಗ್ಬೋದು ಎನ್ನುವುದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಒಂದು ತಂಡವನ್ನು ಕಳಿಸಿಕೊಟ್ಟಿರುವಂಥದ್ದು. ಬಹುಶಃ ಆ ತಂಡ ಇವತ್ತು ಮೊನ್ನೆ ಬಂದಿದ್ದಾರೆ, ಇನ್ನೂ ಕೂಡ 1-2 ಭೇಟಿ ನೀಡಲಿಕ್ಕಿದ್ದಾರೆ. ಮೊನ್ನೆ ಬಂದ ದಿವಸ ಬಹುಶಃ ನಾನು ಕೂಡ ಅವರೊಟ್ಟಿಗೆ ಇದ್ದೆ. ಅಧಿಕಾರಿಗಳನ್ನು ಭೇಟಿ ಮಾಡಿದ್ರು, ಬೇರೆ ಬೇರೆ ಧಾರ್ಮಿಕ ಮುಖಂಡರುಗಳನ್ನು ಭೇಟಿ ಮಾಡಿದ್ರು, ಸಾಮಾಜಿಕ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ರು, ಕೆಲವು ಸಂಘ ಸಂಸ್ಥೆಗಳನ್ನು ಭೇಟಿಯಾಗಿ ಈ ಜಿಲ್ಲೆಯಲ್ಲಿ ಅಶಾಂತಿ ಉಂಟಾಗ್ತಿರೋದಕ್ಕೆ ಏನು ಕಾರಣಗಳನ್ನು, ಇದನ್ನು ಯಾವ ರೀತಿ ನಾವೆಲ್ಲರೂ ಸೇರಿ ಸರಿ ಮಾಡಬೇಕು ಎನ್ನುವುದು ಅವರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಆ ಕಾರ್ಮಿಕ ವರ್ಗದ ನಾಯಕರನ್ನು ಕೂಡ ಕರೆಸಿ ಅವರ ಹತ್ರವೂ ಕೂಡ ಮಾತನಾಡಿ ಅಭಿಪ್ರಾಯಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ಈ ಜಿಲ್ಲೆಗೆ ಹೊಸದಾಗಿ ಪೊಲೀಸ್ ಕಮಿಷನರ್ ಆಗಿ ಆಗಮಿಸಿರುವಂತಹ ಸುಧೀರ್ ರೆಡ್ಡಿ ಅವರು ಹಾಗೆ ನಮ್ಮ SP ಅವರನ್ನು, ಜಿಲ್ಲಾಧಿಕಾರಿಗಳನ್ನು ಎಲ್ಲರನ್ನು ಕೂಡ ಭೇಟಿಯಾಗಿ ಅವರಿಗೆ ಆಡಳಿತದ ವಿಚಾರದಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ, ಇಲ್ಲಿ ಶಾಂತಿ ನೆಲೆಸುವ ಹಾಗೆ ಆಗಬೇಕು, ಯಾವುದೇ ಒಬ್ಬ ಯಾವುದೇ ಒಬ್ಬ ಒಂದು ವ್ಯಕ್ತಿಗೆ ಈ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಯಾವುದೇ ಮುಲಾಜಿಲ್ಲದೆ ಕ್ರಮಗಳನ್ನು ತೆಗೆದುಕೊಳ್ಬೇಕೆನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ನಂತರ ಬಂದಂತಹ BJPಯ ತಂಡದವರು ಇಲ್ಲಿ ಮಾಡಿದ್ದೇನು ಅಂತ ಕೇಳಿದರೆ, ನೀವು ನೋಡಿದ್ದೀರಿ, ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂಥ ಕೆಲಸ, ಯಾವುದೇ ಕ್ರಮ ತೆಗೆದುಕೊಂಡ್ರೂ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂಥದ್ದು, ನಮ್ಮ ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೆ ಏನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂಥ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು. ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು, ಇದು ಈ 2 ಪಕ್ಷಗಳಿಗಿರುವಂಥ ವ್ಯತ್ಯಾಸ. ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಿರುವಂಥದ್ದು. ನೀವು ನೋಡಿರ್ಬೋದು, ನಿನ್ನೆ ದಿವಸ ಕೂಡ ನಮ್ಮ ಉಸ್ತುವಾರಿ ಸಚಿವರು ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ, ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಅವರ ಹತ್ರ ಮಾತನಾಡಿ ಈ ಕೂಡಲೇ ಬೇಕಾದಂಥ ಕ್ರಮಗಳನ್ನು ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಾದ್ರ ಬಗ್ಗೆ ಒಂದು ರಿಪೋರ್ಟನ್ನು ಅವರಲ್ಲಿ ಕೇಳಿರುವಂಥದ್ದು. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತೆ, ಇದರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ನಾನು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ನನಗೂ ಕೂಡ ಸುಮಾರು 6,14,923 ಮತಗಳನ್ನು ನನಗೂ ಕೂಡ ಹಾಕಿದ್ದಾರೆ. ಜನಗಳು ನನಗೆ ಮತ ಕೊಟ್ಟಿದ್ದಾರೆ. ಅಂದಹಾಗೆ ನನ್ನಲ್ಲಿಯೂ ಕೂಡ ಆ ಜನಗಳ ಹಿತದೃಷ್ಟಿಗಳನ್ನು ಕಾಯ್ದುಕೊಳ್ಳುವಂಥ ಒಂದು ಜವಾಬ್ದಾರಿ ನನ್ನಲ್ಲಿಯೂ ಕೂಡ ಇದೆ. ಇಂತಹ ಸಮಯದಲ್ಲಿ ಈಗ ನಮ್ಮ ಸನ್ಮಿತ್ರರು ಹೌದು, ಸಂಸದರು ಕೂಡ ಹೌದು, ಬ್ರಜೇಶ್ ಚೌಟರ್ ಅವರು 1 ವರ್ಷಗಳನ್ನು ಪೂರೈಸಿದ್ದಾರೆ. ಅವರ ಸಾಧನೆ, ನಾನು ಅವರನ್ನು ಈಗ ಎಲ್ಲ ಒಂದೇ ವರ್ಷದಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನಾನು ಇಲ್ಲ, ಅವ್ರು ಮಾಡಲೇಬೇಕಿತ್ತು ಈಗ ಅಂತ ಹೇಳೋದಿಲ್ಲ. ಆದರೆ ಫಾಲೋ ಅಪ್ ಅಂತ ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ, ಪ್ರಪ್ರಥಮವಾಗಿ ನಮ್ಮ
JBF ಕಂಪನಿ, JBF ಏನಾಯಿತು ಅಂತ ಹೇಳಿದರೆ ಅದು ಇಲ್ಲಿಂದ ಮುಚ್ಚುವಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡಿದರು. ಈ JBFನವರು ಈ ಒಂದು ಕಂಪನಿಯಲ್ಲಿ ಆರಂಭ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಲ್ಯಾಂಡ್ ಎಕ್ವೈರ್ ಆಗುತ್ತೆ. ಆ ಎಕ್ವೈರ್ ಆಗುವಾಗ ಅದರ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂತ ಕೇಳಿದರೆ ಅವರಿಗೆ ಕಂಪನ್ಸೇಷನ್ ಒಟ್ಟಿಗೆ 1 ಎಕರೆ ಜಾಗ ಹೋದವರಿಗೆ ಅವರ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಪರ್ಮನೆಂಟ್ ಆಗಿ ಕೊಡಬೇಕನ್ನುವಂಥದ್ದು ಇಂಥ ಒಂದು ಅಗ್ರಿಮೆಂಟ್ ಇತ್ತು. ಆದರೆ ಆ ಕಂಪನಿ ಮುಚ್ಚಿ ಹೋಗುತ್ತೆ. ಆ ಸಮಯದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡ್ತಾರೆ. ಗೇಲ್ನವರು ಟೇಕ್ ಓವರ್ ಮಾಡಿದಾಗ ಅವರಲ್ಲಿ ಈ ಪ್ರಸ್ತಾವನೆಗಳು ಬಂದಾಗ ಇವರಿಗೆ ಉದ್ಯೋಗ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ನಮ್ಮ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿ ಅವರು, ನಮ್ಮ ಪಕ್ಷದ ನಾಯಕರು, ವಿಶೇಷವಾಗಿ ನಮ್ಮ ಕಾರ್ಮಿಕ ಮುಖಂಡರು, ನಮ್ಮ ಲಾರೆನ್ಸ್ನವರು, ಇವರೆಲ್ಲ ಒಂದು ಇದರಲ್ಲಿ ಸಂತೋಷ್ ಲಾಡ್ ಅವರ ಇದರಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಅವರಿಗೆ ಸ್ಪಷ್ಟವಾಗಿ ಹಿಂದೆ ನಡೆದಂಥ ಅಗ್ರಿಮೆಂಟ್ ಇದು ಇವ್ರಿಗೆ ಕೂಡ ಬೈಂಡಿಂಗ್ ಅನ್ನೋದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದಾಗ ಅವರು ಮತ್ತೆ ನಾನು ನೋಡಿ ಸೂಕ್ತವಾದಂಥ ಒಂದು ಕೆಲಸಗಳನ್ನು ಮಾಡ್ತೇವೆ ಅನ್ನುವಂಥ ಒಂದು ಆಶ್ವಾಸನೆ ಗೇಲ್ ಕಂಪನಿಯವರಿಂದ ಸಿಕ್ತು. ಅದನ್ನು ಆ ಹೊತ್ತಿಗೆ ಇಲ್ಲಿ ಸಂಸದರಾಗಿ ಆರಿಸಿ ಬಂದಂಥ ಬ್ರಜೇಶ್ ಚೌಟನ್ ಅವರು ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ಅವರಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಆವಾಗ ಅಲ್ಲಿ ಅವರು ಒಂದು ನೋಟ್ ಹಾಕಿ ಕಳಿಸ್ತಾರೆ, ಇವರನ್ನು ಟೆಂಪರರಿ ಬೇಸಿಸ್ ಮೇಲೆ ಅಲ್ಲಿ ಕೆಲಸಕ್ಕೆ ತೆಗೆದುಕೊಳ್ತಾರೆ. ನಮ್ಮ ಒಂದು ಪ್ರದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಆದ್ರೆ ನಮ್ಮ ಲೋಕಲ್ನವರಿಗೆ ಕೆಲಸ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಇದರ ಬಗ್ಗೆ ಸಂಸದರು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದ್ರೆ ಒಳ್ಳೆಯದು ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ಳೋದಿಲ್ಲ, ನಿಮ್ಮೊಟ್ಟಿಗೆ ಇರ್ತದೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು, ಇದಕ್ಕೆ ನಿಮ್ಮ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಆಗಿದೆ ಕೇಂದ್ರ ಸರ್ಕಾರದಿಂದ, ಇದನ್ನು ತಿಳಿಸುವಂಥ ಕೆಲಸ ಜವಾಬ್ದಾರಿ ನಿಮಗೆ ಕೂಡ ಇದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವು ಹೇಳ್ತಾ ಇದ್ದೇವೆ, ಆದರೆ ಇಲ್ಲಿಗೆ ಬರುವಂಥದ್ದು ಕೇವಲ ಗಲ್ಫ್ ಕಂಟ್ರೀಸಿಂದ, ಅಂತಾರಾಷ್ಟ್ರೀಯ ಅಂದರೆ ಗಲ್ಫ್ ಕಂಟ್ರೀಸಿಂದ ಮಾತ್ರ ಏರ್ಪೋರ್ಟ್ಗಳು ಬರುವಂಥದ್ದು. ನೀವು ಅವತ್ತು ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡದಲ್ಲಿ ಒಂದು ಇದನ್ನು ಹಾಕಿದಿರಿ, ಪೋಸ್ಟ್ಗಳನ್ನು. ಸಿಂಗಾಪುರ್ ಏರ್ಲೈನ್ಸ್ 1 ವಾರದಲ್ಲಿ ಆರಂಭ ಆಯಿತು, ಇಲ್ಲಿ ಬಂತು, ಲ್ಯಾಂಡ್ ಆಯಿತು ಅನ್ನುವಂಥದ್ದು. ಎಲ್ಲಿ ಹೋಯಿತು ಮತ್ತೆ? ಇದನ್ನು ಕೂಡ ನೀವು ಜನತೆ ಒಮ್ಮೆ ನಾವು ಏನಾದರೂ ಒಂದು ಮೆಸೇಜನ್ನು ಸಮಾಜಕ್ಕೆ ಕೊಟ್ಟಾಗ, ಅದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕೊಟ್ಟಾಗ ಅದು ಹಾಗೆ ನಡಿಬೇಕು. ಇಲ್ಲಾಂದ್ರೆ ಅದು ಯಾಕೆ ಆಗಲಿಲ್ಲ ಅದನ್ನು ಹೇಳುವಂಥ ಜವಾಬ್ದಾರಿ ಕೂಡ ತಮಗಿರುತ್ತೆ ಅನ್ನುವಂಥದ್ದು. ಅದ್ರ ಬಗ್ಗೆ ತಾವುಗಳು ಗಮನ ಹರಿಸ್ಬೇಕು ಅನ್ನುವಂಥದ್ದು. ನಾನು ಟೀಕೆ ಮಾಡ್ತಾ ಇಲ್ಲ ಎಲ್ಲಿಯೂ ಕೂಡ. 1 ವರ್ಷ ಆಗಿದೆ, ಖಂಡಿತವಾಗಲೂ ತನಗೂ ಕೂಡ ಸಮಯ ಬೇಕಿದೆ, ಅರಿವಿದೆ. ಆದರೆ ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಇಂಥ ಕೆಲಸಗಳನ್ನು ಮಾಡಿ ಅಂತಂದು. ಇವತ್ತು ಹೈವೇ ಕೆಲಸಗಳಲ್ಲೂ ಕೂಡ ಅಷ್ಟೇ, ನಾನು ಡೀಟೇಲ್ ಆಗಿ ಮುಂದಿನ ಇದರಲ್ಲಿ ಹೇಳ್ತೇನೆ. ಇವತ್ತು ಎಷ್ಟರ ಮಟ್ಟಿಗೆ ಯಾವ ಸ್ಪೀಡ್ನಲ್ಲಿ ನಡೀತಾ ಇದೆ, ಏನು ತೊಂದರೆಗಳಾಗ್ತಾ ಇದೆ. ಇವತ್ತು ನಾವು ಕೂಳೂರು ಬ್ರಿಡ್ಜ್ ನಾವು ನೋಡಿದರೆ, ಕೂಳೂರು ಬ್ರಿಡ್ಜಿನ ಅವತ್ತೊಮ್ಮೆ ನಾವು ನೋಡಿದ್ದೇವೆ, ಬಿರುಕು ಕಂಡು ಅದು ಮುಚ್ಚುವಂಥ ಇದು ಬಂತು, ಬಹಳಷ್ಟು ತೊಂದರೆ ಆಗುವಂಥ ಇದಿತ್ತು. ಅದಕ್ಕೆ ಈ ಕೂಡಲೇ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ಅದು ಇವತ್ತು ಅಲ್ಲೇ ನಿಂತಿರುವಂಥದ್ದು. ಕರ್ನಾಟಕದಲ್ಲಿ ಈ ರಾಜಕೀಯ ಇದರಿಂದ ನಾವು ಪೊಲೀಸ್ಗಳನ್ನು ಒಬ್ಬರು ಇದ್ದವರು ಇಲ್ಲದವರು ಅಧಿಕಾರದಲ್ಲಿದ್ದಂಥ ಇಲಾಖೆಗಳ ಬಗ್ಗೆ ದೂಷಿಸುವಂಥದ್ದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕು ಅಂತ ಇದ್ರೆ ಸರ್ಕಾರಗಳು ಯಾವುದು ಒಂದ್ಸಲ ಇರುತ್ತೆ. ಕಾಂಗ್ರೆಸ್ ಇವತ್ತು ಇದೆ, BJP ಹಿಂದೆ ಇತ್ತು, ಮತ್ತೆ ಹೋಗಿದೆ, ಕಾಂಗ್ರೆಸ್ ಬಂದಿದೆ. ಯಾರು ಕೂಡ ಪರ್ಮನೆಂಟ್ ಅಲ್ಲ. ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳು ವಿಶ್ವಾಸವನ್ನು ಇಟ್ಕೊಳ್ತಾರೆ, ನಿಮ್ಮನ್ನು ಆರಿಸಿ ಮತ್ತೆ ಕಳಿಸ್ತಾರೆ. ಇವತ್ತು ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತಾದ್ರೆ ನೀವು ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಾಗ ಅಥವಾ ಸಚಿವರುಗಳು ಬಂದಾಗ ಅವರೊಟ್ಟಿಗೆ ಬಂದು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ನೀವು ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರದ ಸಚಿವರು ನಾವು ಯಾಕೆ ಹೋಗ್ಬೇಕು? ಇಂಥ ಮನಸ್ಥಿತಿ ನಿಮ್ಮಲ್ಲಿ ಬೇಡ. ಆದರೂ ನಾವು ಮೊನ್ನೆ ಬಂದಾಗ ಸರ್ವ ಧರ್ಮದವರನ್ನು ಕೂಡ ಭೇಟಿ ಆಗಿದ್ದೇವೆ ಅನ್ನೋದಕ್ಕೆ ಅವ್ರು ಮೊನ್ನೆ ಹೇಳಿದ್ದಾರೆ. ನಿಮ್ಮಲ್ಲಿ ನಾವು ನಮ್ಮ ರಾಮಕೃಷ್ಣ ಮಠ ಸ್ವಾಮೀಜಿಗಳನ್ನು ಭೇಟಿಯಾಗಿದ್ದೇವೆ. ಬಹುಶಃ ಸಾಮಾಜಿಕ ರಂಗದಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಿರುವಂಥ ಒಂದು ಸಂಸ್ಥೆ ಕೂಡ ಹೌದು. ಅವರಲ್ಲಿ ಭೇಟಿಯಾಗಿ ಈ ಜಿಲ್ಲೆಯ ಶಾಂತಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಏನು ಮಾಡಬೇಕು ಇದರ ಬಗ್ಗೆ ಚರ್ಚೆಗಳು ಆಗಿದೆ. ಮಂಗಳೂರಿನ ಬಿಷಪ್ ಅವರಲ್ಲಿ ಕೂಡ ಆಗಿದೆ. ಇಸ್ಲಾಂನ ಮುಖಂಡರವರ ಧರ್ಮಗುರುಗಳಲ್ಲಿಯೂ ಕೂಡ ಅವರ ಒಂದು ನಿಯೋಗ ಕೂಡ ಭೇಟಿಯಾಗಿ ತಮ್ಮ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ.
ಇದರ ಬಗ್ಗೆ ಒಂದು ವಿಸ್ತೃತವಾದಂತಹ ಒಂದು ರಿಪೋರ್ಟ್ ಅನ್ನು ಇಂಟ್ರೀಮ್ ರಿಪೋರ್ಟ್ ಅನ್ನು ಒಂದೆರಡು ದಿವಸಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ.